ನಾವು ಇವತ್ತು ರವಿ ದಂಡಿನ ಸರಿ ಫಾರ್ಮಿಗೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ ಫಾರ್ಮಿಗೆ ಕೋಳಿಗಳನ್ನು ಸಾಕಿದ್ದಾರೆ. ಅದಕ್ಕೋಸ್ಕರ ನೋಡೋಕ್ಕಂತ ಬಂದೆ. ನೋಡೋಣ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಧನ್ಯವಾದಗಳು ಮತ್ತು ದಂಡಿನ ಕೋಳಿ ನಾಟಿ ಕೋಳಿ ಫಾರ್ಮ್ ಬಂದಿದ್ದಕ್ಕೆ ಸ್ವಾಗತ. ನಮ್ಮ ಎಲ್ಲ ವೀಕ್ಷಕರಿಗೂ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ. ನನ್ನ ಹೆಸರು ರವಿ ದಂಡಿನ್ ಅಂತೇಳಿ. ನಮ್ಮದು ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ, ಕಲ್ಲೂರು ಅಂತೇಳಿ ಒಂದು ಹಳ್ಳಿ. ನಾನು BA ಡಿಗ್ರಿ ಮುಗಿಸೀನಿ. ಆಮೇಲೆ ಹೆಚ್ಚಿನ ಆಸಕ್ತಿ ಅಗ್ರಿ ಒಳಗಿರೋದ್ರಿಂದ ಈಗ ನಾನು ಕೋಳಿ ಸಾಕಾಣಿಕೆ ಮಾಡೀನಿ. ನಮ್ಮೂರು ಬಂದು ಧಾರವಾಡ ತಾಲೂಕು, ಕಲ್ಲೂರು. ಸರ್, ತಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ಬೇಕಂತಂದ್ರೆ, ಯಾವಾಗಿದ್ರು ನಮ್ಮ ದೊಡ್ಡಪ್ಪರಾತು, ನಮ್ಮ ಅಜ್ಜರಾತು ಎಲ್ಲರೂ ಉದ್ಯೋಗ ಬಂತಂತಂದ್ರೆ ನಾವು ರೈತರನ್ನ ಮೂಲತಃ ರೈತಕ್ಕೆ ಒಳಗನ ಜೀವನ ಮಾಡಿದವರು. ಇವಾಗನು ಅದ್ರೊಳಗನ ಮಾಡಕತ್ತೇವೆ. ನಮ್ದು ಉದ್ಯೋಗ ಬಂದ ಶೇತಿ. ಇವಾಗ ಅದ್ರ ಜೊತೆ ಇದು ಕೋಳಿ ಫಾರ್ಮ್ ಆಗಿರ್ಲಿ ಅನ್ನುವಂಥದ್ದೊಂದು ಕೋಳಿ ಸಾಕಾಣಿಕೆಯನ್ನು ಮಾಡಕತ್ತೇವೆ. ಸರ್, ತಾವು ಕೋಳಿ ಮತ್ತು ಕುರಿ ಸಾಕಾಣಿಕೆ ಅಂತಂದ್ರೆ ಸಮಗ್ರ ಕೃಷಿ ಮಾಡ್ತಾ ಇದ್ರಿ. ಇವಾಗ ಅದಕ್ಕಿಂತ ಪೂರ್ವದಲ್ಲಿ ತಾವೇನ್ ಮಾಡ್ತಾ ಇದ್ರಿ? ಸರ್, ನಾವು ಇದು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಲದೊಳಗಿನ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಒಂದಷ್ಟು ದಿನ ಡೈರಿ ಫಾರ್ಮ್ ಮಾಡ್ಬೇಕಂತೇಳಿ ಮಾಡಿದ್ವಿ. ಈಗ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಗೋದ್ರಿಂದ, ಆಮೇಲೆ ಅದಕ್ಕೆ ಮಾರ್ಕೆಟಿಂಗ್ದು ಒಂದು ಸ್ವಲ್ಪ ತೊಂದರೆ ಆಗೋದ್ರಿಂದ ಹೊಳ್ಳಿ ವಾಪಸ್ಸಿಗೆ ಕೋಳಿ ಸಾಕಾಣಿಕೆನ ಮಾಡಕತ್ತೇನೆ. ಪ್ಲಸ್ ಅದ್ರ ಜೊತೆ ಅಗ್ರಿಕಲ್ಚರ್ ಮಾಡ್ತೀನಿ. ನಂದು ಎಜುಕೇಷನ್ ಒಂದು ಡಿಗ್ರಿ ಕಂಪ್ಲೀಟ್ ಆಗಿಂದ ನಾ ಯಾವುದೇ ಥರ ಕೆಲಸ ಮಾಡಬೇಕು, ಜಾಬ್ ಮಾಡ್ಬೇಕಂತೇಳಿ ಏನು ಯಾವುದ್ರೊಳಗೂ ಇಂಟ್ರೆಸ್ಟ್ ತೋರಿಸಲಿಲ್ಲ. ನಮ್ಮ ವಂಶ ಪಾರಂಪರಿಕವಾಗಿ ಉದ್ಯೋಗ ರೈತ ಅಂತೇಳಿ ಬಂದಿದ್ದರಿಂದ ನಾವು ಇದ್ರೊಳಗನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದ ಮಾಡಿ. ಸರ್, ಕೃಷಿಯಲ್ಲಿ ವಿವಿಧ ರೀತಿಯ ಕೃಷಿಗಳಿವೆ, ಆದರೆ ನೀವು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಕೃಷಿಯಲ್ಲಿ ವಿವಿಧ ರೀತಿಯ ಕೃಷಿಗಳು ಅದಾವ, ಕರೆ ನಿಜ ರೀ. ಅದು ನಮಗೆ ಬೇಕಂದ ಟೈಮ್ ಒಳಗೆ ಅಥವಾ ನಮಗೆ ಮಾರ್ಕೆಟಿಂಗ್ ಮಾಡ್ಬೇಕಂದ ಟೈಮ್ ಒಳಗೆ ನಮಗೆ ಏನಾದರೂ ಆರ್ಥಿಕವಾಗಿ ತೊಂದರೆಗಳು ಬಂದ ಟೈಮ್ದೊಳಗೆ ದುಡ್ಡು ಬೇಕಂತಂದ್ರೆ ಕೃಷಿ ಒಳಗೆ ನಮಗೆ ಅನುಕೂಲ ಆದ ಟೈಮ್ದೊಳಗೆ ಸಿಗೋ ಚಾನ್ಸಸ್ ಕಡಿಮೆ ಇರ್ತೈತಿ ರೀ. ಯಾಕಂತಂದ್ರೆ ನಾವು ಕೃಷಿ ಒಳಗೆ 3 ತಿಂಗಳು ಅಥವಾ 4 ತಿಂಗಳು ಅಥವಾ 1 ವರ್ಷಗಟ್ಟಲೆ ಕಾಯ್ಬೇಕಾಗಿರ್ತೈತಿ. ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋದು ಒಂಥರ ATM ಇದ್ದಂಗೆ. ನಮಗೆ ಏನಾದರೂ ಅವಶ್ಯಕತೆ, ಆರ್ಥಿಕವಾಗಿ ನಮಗೆ ದುಡ್ಡಿನ ಅವಶ್ಯಕತೆ ಅದು ಏನಾದರೂ ಬಂದರೆ ನಾವು ಅದರಿಂದ ಪಾರಾಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಅದರ ಜೊತೆಗೆ ಇದು ಒಂದು ಇರಲಿ ಅನ್ನುವಂಥದ್ದು, ಇದು ಒಂದು ಕೋಳಿ ಸಾಕಾಣಿಕೆ ಅನ್ನೋದನ್ನು ಮಾಡ್ತಾ ಇದ್ದೀವಿ. ಸರ್, ಈ ಕೋಳಿ ಸಾಕಾಣಿಕೆ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯಿತು? ಸರ್, ನಂದು 2 ರಿಂದ 2.5 ವರ್ಷ. ಸರ್, ತಾವು ಕೋಳಿ ಸಾಕಾಣಿಕೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಡಿಟೇಲ್ ಆಗಿ ಹೇಳೋದಾದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾವು ಕೋಳಿ ಸಾಕಾಣಿಕೆ ಬಗ್ಗೆ ವೀಕ್ಷಕರಿಗೆ ಡಿಟೇಲ್ ಆಗಿ ಹೇಳ್ಬೇಕಂತಂದ್ರೆ, ಇದು ಭಾಳ ಸುಲಭವಾಗಿ ಮಾಡುವಂಥ ಒಂದು ಉದ್ಯೋಗ ಆಗೈತಿ. ಫಸ್ಟ್ ಆಗಿ ಅದನ್ನ ಎಲ್ಲರೂ ಮಾಡ್ಬೇಕ್ರಿ. ಈಗ ನಾವು ಮಾಡೋದು ಏನಂತಂದ್ರೆ, ನಾನು 1 ಡೇ ಚಿಕ್ಸ್ ತೊಗೊಂಬರ್ತೇನೆ ರೀ. ಫಸ್ಟ್ ಡೇ ಅಂದ್ರೆ ಮೊಟ್ಟೆಯಿಂದ ಹೊರಗೆ ಬಂದ ಮೊದಲನೇ ದಿನದ ಮರಿಗಳನ್ನ ತೊಗೊಂಬಂದು ಸಾಕಾಣಿಕೆ ಮಾಡ್ತೀನಿ. ಅದಕ್ಕೆ 7ನೇ ದಿವಸದೊಂದು ವ್ಯಾಕ್ಸಿನೇಷನ್ ಬರ್ತೈತಿ ರೀ. ಆಮೇಲೆ 14ನೇ ದಿವಸದೊಂದು ವ್ಯಾಕ್ಸಿನೇಷನ್ ಬರ್ತೈತಿ, 21 ದಿವಸದೊಂದು ವ್ಯಾಕ್ಸಿನೇಷನ್ ಬರ್ತೈತಿ. ಇವನ್ನೆಲ್ಲ ರೀತಿಯ ವ್ಯಾಕ್ಸಿನೇಷನ್ಗಳನ್ನು ಮಾಡಿ 1 ತಿಂಗಳಿಗೆ ನಾನು ಕೋಳಿಗಳನ್ನು ಸೇಲ್ ಮಾಡ್ತೀನಿ. ಬೇಕಂದವರು 1 ತಿಂಗಳು ಮರಿ ತೊಗೊಂಡೋಗಿ ಎಗ್ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದ್ರಿ, ಅಥವಾ ಮೀಟ್ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು. ಅಕಸ್ಮಾತಾಗಿ 1 ತಿಂಗಳಿಗೆ ನನ್ನ ಕಡೆ ಇರ್ತಕ್ಕಂಥ ಮರಿಗಳು ಅಷ್ಟು ಸೇಲ್ ಆಗಲಿಲ್ಲ ಅಂತಂದ್ರೆ ನಾನು ಅವನ್ನ ಮುಂದೆ ಹಂಗೆ 2 ತಿಂಗಳಿಗೂ ಕೊಡ್ತೀನಿ ರೀ, 2.5 ತಿಂಗಳಿಗೆ ಕೊಡ್ತೀನಿ. ಆಮೇಲೆ ಸೇಲ್ ಆಗಲಿಲ್ಲ ನನ್ನ ಕಡೆನೇ ಇಟ್ಕೊಂಡು ನಾನು ಎಗ್ ಪರ್ಪಸ್, ಮೀಟ್ ಪರ್ಪಸ್ಗೆ ಅಂತೇಳಿ ಯೂಸ್ ಮಾಡ್ತೀನಿ. ಅಕಸ್ಮಾತಾಗಿ ಅದು ಸೇಲ್ ಆತಂದ್ರೆ ಅದನ್ನು ತೆಗೆದು ಮತ್ತೆ ಇನ್ನೊಂದು ಬ್ಯಾಚಿಗೆ ಹಾಕ್ತೀನಿ. ನನ್ನ ಕಡೆಯಿಂದ ಯಾರು ಮರಿಗಳನ್ನ ಸಾಕಿರ್ತಾರೋ ಅಥವಾ ಕೋಳಿಗಳನ್ನ ಸಾಕಿರ್ತಾರೋ ಅವ್ರಿಗೆ ಏನು ಬೇಕು, ಅದಕ್ಕೆ ವ್ಯಾಕ್ಸಿನ್ ಯಾವ ಥರ ಬೇಕು, ಮೆಡಿಸಿನ್ ಯಾವ ಥರ ಬೇಕು ಅನ್ನೋದನ್ನ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಸರ್, ತಾವು ಕೋಳಿ ಸಾಕಾಣಿಕೆ ಉದ್ಯಮವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಕಟ್ಟಡ ಇತ್ತ ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ, ಅಥವಾ ವೀಕ್ಷಕರು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಕಟ್ಟಡದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ? ಸರ್, ನಾನು ಫಸ್ಟ್ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಯಾವುದೇ ರೀತಿಯಿಂದ ಕಟ್ಟಡ ಇರಲಿಲ್ಲ. ನಾನು ಕಟ್ಟಡ ಹಾಕಿದ ನಂತರನ ಸಾಕಾಣಿಕೆ ಮಾಡಿದ್ನಿ. ಆದ್ರೆ ಕೋಳಿ ಸಾಕಾಣಿಕೆ ಮಾಡ್ಬೇಕನ್ನೋರಿಗೆ ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದೊಡ್ಡ ಪ್ರಮಾಣದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಪ್ರಮಾಣದೊಳಗೆ ಕಟ್ಟಡ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ನಮ್ಮ ಸೈಜಿಗೆ ಒಂದು 10 ಫೂಟ್ ಉದ್ದ, 10 ಫೂಟ್ ಅಗಲ, ನಾವು ಹೆಚ್ಚು ಕಡಿಮೆ ಏನಾಗಿದೆ ಅಂದ್ರೆ 600 ರಿಂದ 700 ಕೋಳಿ ಮಟ್ಟ ಸಾಕ್ಬೋದು. 10 ಫೂಟ್ ಉದ್ದ, 10 ಫೂಟ್ ಅಗಲ ಇದ್ರೆ ಸಣ್ಣ ಮರಿ ಬಂದು 600 ರಿಂದ 700 ಮರಿ ಮಟ್ಟ ಸಾಕ್ಬೋದು. ಅಕಸ್ಮಾತಾಗಿ ನಮ್ಮ ಒಂದು 3 ತಿಂಗಳು 4 ತಿಂಗಳು ಆದ್ರೆ ಒಂದು 25 ಫೂಟ್ ಉದ್ದ, ಒಂದು 10 ಫೂಟ್ ಅಗಲ ಆದ್ರಿ ನಾವೊಂದು ದೊಡ್ಡ ಆದ ನಂತರ ಒಂದು 500 ಮರಿ ಮಟನೂ ಸಾಕ್ಬೋದು. ಅದ್ರೊಳಗೆ ಏನು ಮಾಡ್ಬೇಕ್ರಿ, ಸಣ್ಣ ಪ್ರಮಾಣದೊಳಗೆ ಇನ್ವೆಸ್ಟ್ ಮಾಡಿ ನಾವು ಇದ್ದಿರ್ತಕ್ಕಂಥ ವೇಸ್ಟ್ ಕಟ್ಟಿಗೆಗಳನ್ನ ತೊಗೊಂಡು ಜೋಡಿಸಿ
ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ಆಮೇಲೆ ನೀವು ನಾನು ಫಾರ್ಮ್ ವಿಸಿಟ್ ಮಾಡಕತ್ತಾಗ ಅದನ್ನೆಲ್ಲ ತೋರಿಸ್ತೀರಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಗಳ ಜೋಡಿಸಿ ನಮಗೇನು ನೈಟ್ ಪ್ರಮಾಣದೊಳಗೆ ಅವಕ್ಕೆ ಮಲ್ಕೊಳಕ್ಕೆ ಅನುಕೂಲ ಆಗಲಿ ಅಂತೇಳಿ ಗಳಗಳನ್ನು ಹೊಂದಿಸಿ ಅವ್ರ ಮೇಲೆ ಸ್ಪೇಸ್ ಆಗುವಂಥ ಹೊಂದಾಣಿಕೆ ಮಾಡಿ ನಾವು ಮಾಡಿದೀವಿ ಅಂದರೆ ನಾವು 500ರಿಂದ 600 ಕೋಳಿ ಸಾಕ್ಬೋದು. 25 ಫೂಟ್ ಉದ್ದ 10 ಫೂಟ್ ಆಗಲ್ಲ ಆದರೆ ಸಾಕು ಶೆಡ್. ಆಮೇಲೆ ಅದಕ್ಕೆ ನೀವು ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ವೇಸ್ಟ್ ಕಂಬಗಳನ್ನ ನಿಂದಿರಿಸಿ ತಗಡುಗಳನ್ನ ನಿಂದಿರಿಸಿ ಸುತ್ತು ಕಡೆ ಜಾಲರಿ ಮಾಡಿಕೊಂಡು ಅದಕ್ಕೆ ಒಂದು ತಾಡ್ಪಲ್ಲ ಕಟ್ಟಿ ಇರುವಂಥ ವ್ಯವಸ್ಥೆ ಮಾಡಿದ್ರೆ ಸಾಕು. ಅದಕ್ಕೆ ಹೆವಿ ಅಮೌಂಟ್ ಹಾಕಿ ನೀವು ದೊಡ್ಡ ಪ್ರಮಾಣದೊಳಗೆ ಕಟ್ಟಡ ಮಾಡಿ ದೊಡ್ಡ ಪ್ರಮಾಣದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ, ನೀವು ಅದನ್ನ ಮರಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡದ ನೀವು ಕಟ್ಟಡಕ್ಕನೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ, ನೀವು ಮರಿಗಳನ್ನ ಹಾಕಿ ಲಾಭ ತಕ್ಕೊಂಡು ಕಟ್ಟಡಕ್ಕೆ ಹಾಕಿದ ದುಡ್ಡನ್ನು ತಕ್ಕೋಬೇಕಂತಂದ್ರೆ ತುಂಬಾ ಕಷ್ಟ ಆಕತಿ. ಆದಷ್ಟು ನಮಗೆ ಕಟ್ಟಡ ನಿರ್ಮಾಣದೊಳಗೆ ಅದು ಯಾವುದೋ ಒಂದು ರೀತಿ ಇರಲಿ, ಬಟ್ ಕ್ಲೀನ್ ಆಗಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಅದು ಯಾವುದೇ ರೀತಿ ಆಗಿರಲಿ ಅಚ್ಚುಕಟ್ಟಾಗಿರ್ಬೇಕು. ದೊಡ್ಡ ಪ್ರಮಾಣದೊಳಗೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಇದು ನಾನು ಹೇಳುವಂಥ ಒಂದು ಸಣ್ಣ ಕಿವಿ ಮಾತು. ದೊಡ್ಡ ಪ್ರಮಾಣದೊಳಗೆ ಕಟ್ಟಡಕ್ಕೆ ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸರ್, ಕೋಳಿಗಳಲ್ಲಿ ಸುಮಾರು ವಿಧದ ತಳಿಗಳಿವೆ. ಹಾಗಿದ್ಮೇಲೆ ತಳಿಗಳನ್ನ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು? ಸರ್, ಈಗ ಕೋಳಿ ಸಾಕಾಣಿಕೆ ಒಳಗೆ ಬಹಳ ಮಹತ್ವವಾದ ಅಂಶ ಅಂತಂದ್ರೆ ತಳಿಗಳ ಆಯ್ಕೆ. ಯಾಕಂತಂದ್ರೆ ನಾವು ಅಗದಿ ಲೋಕಲ್ ಕಾಡ್ನಾಗಿನ ಕೋಳಿ ತೊಗೊಂಬಂದು ಇವತ್ತು ನಾಟಿ ಕೋಳಿ ಅಂತೇಳಿ ನಾವು ಅದನ್ನು ಪ್ರೊಸೀಜರ್ ತೊಗೊಂಡು ಮುಂದೆ ಅದನ್ನು ಸಾಕಾಣಿಕೆ ಮಾಡಿ ಅದರಿಂದ ಮರಿ ತೆಗೆದು ನಾವು ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಅದ್ರ ಲೇಟ್ ಪ್ರೊಸೀಜರ್ ಐತಿ. ಆಮೇಲೆ ಅದಕ್ಕೆ ಈಗ ಸರಿಯಾಗಿ ವ್ಯಾಕ್ಸಿನ್ಗಳು ಆಗಿರೋದಿಲ್ಲ. ಉದಾಹರಣೆ ಹೇಳ್ಬೇಕಂತಂದ್ರೆ ಮೊದಲಿನ ಜನರಿಗೆಲ್ಲ ಪೋಲಿಯೋ ಅಂತ ಹೇಳಿ ಇಂಥ ಲಸಿಕೆಗಳು ಹಾಕುವಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಪ್ರತಿಯೊಬ್ಬ ಮನುಷ್ಯರಿಗೂ ಅದು ವ್ಯಾಕ್ಸಿನ್ ಅವಶ್ಯಕತೆ ಇದೆ. ಯಾಕಂತಂದ್ರೆ ಈಗಿನ ಕಾಲಮಾನಕ್ಕೆ ಅದು ಅವಶ್ಯಕತೆ ಬೇಕು. ಅದೇ ರೀತಿ ಇವಾಗ ಕೋಳಿ ಸಾಕಾಣಿಕೆ ಒಳಗೆ ತುಂಬಾ ರೀತಿಯಾದಂಥ ತಳಿಗಳಿದಾವೆ. ಮೈಸೂರು ನಾಟಿ ಐತಿ, ಸೊನಾಲಿ ಐತಿ, ಆಮೇಲೆ ಗಿರಿರಾಜ್ ಅಂತ ಐತಿ, ಆಮೇಲೆ ಸ್ವರ್ಣದಾರ ಐತಿ, ಕಾವೇರಿ ಐತಿ, ಸಹ್ಯಾದ್ರಿ ಐತಿ, ಈ ಥರ ಕಡಕ್ನಾಥ್, ಈ ಥರ ಹಲವಾರು ರೀತಿಯ ವಿಧವಾದ ಜಾತಿಗಳದಾವು. ಆದ್ರೆ ನಮಗೆ ಮೇನ್ ಆಗಿ ತಗೋಬೇಕಾಗಿದ್ದು ನಮಗೆ ಲಾಭದಾಯಕವಾದದ್ದು ಯಾವುದು ಜಾಸ್ತಿ, ಅದನ್ನು ನಾವು ತಳಿಗಳನ್ನ ಆಯ್ಕೆ ಮಾಡಬೇಕು. ಅಂದ್ರೆ ನಮಗೆ ಲಾಭ ಆಗೋದು ಎಲ್ಲಿ ಅಂತಂದ್ರೆ, ನಾವು ಹಾಕುವಂಥ ಕೋಳಿ, ನಾವೇನು ಸಾಕಾಣಿಕೆ ಮಾಡಿರ್ತೀವಲ್ಲ ಕೋಳಿ, ಆ ಕೋಳಿಗಳಿಗೆ ನಾವು ಹಾಕುವಂಥ ಫೀಡ್, ಆಹಾರ, ಆ ಆಹಾರದ ಖರ್ಚು ಕಡಿಮೆ ಆದ್ರೆ ನಮಗೆ ಆಟೋಮೆಟಿಕ್ ಆಗಿ ಲಾಭನ ಜಾಸ್ತಿ ಆಗ್ತೈತಿ. ಅಂಥದ್ರೊಳಗೆ ಆ ತಳಿಗಳ ಒಳಗೆ ಯಾವುದು ನಮಗೆ ಆಹಾರವನ್ನು ಉಳಿಸುವಂಥದ್ದು ಮಾಡ್ದತ್ತಲ್ಲ ಅಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಪ್ಯೂರ್ ನಾಟಿ ಮಾಡಿ ನಾವು ಮರಿ ಕೊಂಡಿರಿಸಿ ಎಗ್ ತಗೊಂಡು ಮರಿ ಕೊಂಡಿರಿಸಿ ಅವಕರಿಂದ ಮರಿ ತೆಗಿಸಿ ನಾವು ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಕಷ್ಟ ಐತಿ. ಅಥವಾ ಒಂದು 20 ಕೋಳಿ ಮಟ್ಟ ನಾವು ಮಾಡ್ಬೋದು. ಜಾಸ್ತಿ ನಾವು 500-1000 ಗಟ್ಟಲೆ ನಾವು ಮಾಡ್ತೇವೆ ಅಂತಂದ್ರೆ ಅದರೊಳಗೆ ಸಕ್ಸಸ್ ಆಗೋದು ಭಾಳ ಕಷ್ಟ. ಯಾಕಂತಂದ್ರೆ ನಾವು ಮರಿ ಕೊಂಡಿರಿಸಿದೀವಿ ಅಂತಂದ್ರೆ ಫಸ್ಟ್ ಡೇ ವ್ಯಾಕ್ಸಿನೇಷನ್ ಮಾಡೋಕೆ ನಮ್ಮ ಕಡೆ ಮಷಿನ್ ಬೇಕು. ಅದು ಯಾವ್ದು ಅನ್ನೋದು ಗೊತ್ತಿರೋದಿಲ್ಲ, ನಮ್ಮ ಕಡೆ ಮಷಿನ್ ಇರೋದಿಲ್ಲ. ಆಮೇಲೆ ಸೆಕೆಂಡ್ ನಾವು ಉಳಿದಿದ್ದು ವ್ಯಾಕ್ಸಿನ್ಗಳನ್ನ ಮಾಡ್ಬೋದು. ಆಮೇಲೆ ನೀವು ಮರಿ ತೆಗ್ಸಾಕ ಅದು 20 ದಿನ ಕುಂತಿ, 18 ದಿನ ಕುಂತಿ, 22 ದಿನ ಮಟ್ಟ ಕುಂತೈತಿ ಅಂತಂದ್ರೆ ಒಂದು ಕೋಳಿ ಆಟೋಮೆಟಿಕ್ ಆಗಿ ಅದಕ್ಕೆ ಏನಾಗ್ತಾವೆ ಅಂಥವು ಒಂದು 10-12 ಕೋಳಿ, ಒಂದು 20 ಕೋಳಿ ನಾವು ಒಮ್ಮೆಗೆ ನಾವು ಸಾಕಾಣಿಕೆ ಮಾಡಕತ್ತೀವಿ ಅಂತಂದ್ರೆ ಏನಾದು ಅಂದ್ರೆ ಅದರಿಂದ ರೋಗ ಬರಕ್ಕೆ ಸಾಧ್ಯ ಐತಿ. ಅದ್ರೊಳಗೆ ನಮಗೆ ಆ ತಳಿಗಳಿಗೂ ಹೋಲುವಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂಥದ್ದು ಮೈಸೂರು ನಾಟಿ ಅಂತೇಳಿ ಬರ್ತೈತಿ. ಅಂಥವನ್ನೆಲ್ಲ ಆಯ್ಕೆ ಮಾಡ್ಕೊಂಡ್ರೆ ಅದ್ರೊಳಗೆ ನಮಗೆ ಫೀಡ್ ಕಾಸ್ಟ್ ಕಡಿಮೆ ಬರ್ತೈತಿ. ನಾವು DP ಕ್ರಾಸು, ಆಮೇಲೆ ಇನ್ನು ಉಳಿದಿದ್ದು ಈ ಗಿರಿರಾಜ, ಇವೆಲ್ಲ ವೇಟ್ಗೇನಿಗೆ ಚಲೋ. ಆದ್ರೆ ನಾವು ಅವಕ್ಕೆ ಹಾಕುವಂಥ ಆಹಾರದ ನೋಡಿದ್ರೆ ಭಾಳ ಹಾಕ್ಬೇಕಾಗ್ತೈತಿ. ಆಮೇಲೆ ಇಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂಥ ಆಹಾರಗಳನ್ನ ತಿಂದು ಜೀರ್ಣಿಸಿಕೊಂಡು ನಮಗೆ ಸರಿಯಾದ ಉತ್ಪಾದನೆಯನ್ನು ಕೊಡುವಂಥ ಕೋಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಸರ್, ನಾವಿವಾಗ ವಿವಿಧ ಬಗೆಯ ಕೋಳಿಗಳ ತಳಿಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ದೇವೆ. ನಾವಿವಾಗ ಪ್ಯೂರ್ ನಾಟಿಗೂ ಮತ್ತು ವಿವಿಧ ತಳಿಗಳಿಗೆ ಇರುವ ವ್ಯತ್ಯಾಸ ಏನು ಸರ್? ಸರ್, ಪ್ಯೂರ್ ನಾಟಿಗೂ ಮತ್ತು ವಿವಿಧ ತಳಿಗಳಿಗೂ ಇರುವಂಥ ವ್ಯತ್ಯಾಸ ಏನಂತಂತಂದ್ರೆ, ನಾವು ಪ್ಯೂರ್ ನಾಟಿ ಸಂಖ್ಯೆಗಳನ್ನು ಪ್ರಮಾಣ ಮಾಡಿ ಸಾಕಾಗೋದು, ಜಾಸ್ತಿ ಪ್ರಮಾಣ ಮಾಡಿ ಸಾಕಾಗೋದಿಲ್ಲ. ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಆದಾಯ ಮಾತ್ರ ನಾವು ಕಂಡ್ಕೊಳಕ್ಕೆ ಸಾಧ್ಯ ಐತಿ. ಪ್ಯೂರ್ ನಾಟಿ ಒಳಗೆ ಬಂದು ಅವತ್ತಿಗೆ ನಮಗೆ ಎಷ್ಟು ಪ್ರಮಾಣದೊಳಗೆ ಆದಾಯ ಅಂತಂದ್ರೆ ಒಂದೇನದೊಂದು ಲಿಮಿಟ್ ಅನ್ನೋದು ಇರ್ತೈತಿ ಪ್ಯೂರ್ ನಾಟಿ ಒಳಗೆ. ಅದಕ್ಕಿಂತ ನಾವು ಅದರೊಳಗೆ ಜಾಸ್ತಿ ಆದಾಯನೇ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅದಕ್ಕೊಳಗೆ ನಾವು ಭಾಳ ದಿನಗಳನ್ನ ಕಾಯ್ಬೇಕಾಗೈತಿ. ಯಾಕಂದ್ರೆ ಎಗ್ ಪರ್ಪಸ್ಗೆ ಆದರೂ ನಾವು ಭಾಳ ದಿನ ಕಾಯ್ಬೇಕಾಗೈತಿ, ಮೀಟ್ ಪರ್ಪಸ್ಗೆ ಆದರೂ ಭಾಳ ದಿನ ಕಾಯ್ಬೇಕಾಗೈತಿ. ನಮಗೇನು ಸ್ವಲ್ಪ ದಿನದೊಳಗನ ಹೆಚ್ಚು ಆದಾಯ ಬರುವಂಥ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮಾಡಿದ್ರೆ ನಮಗೆ ಲಾಭದಾಯಕ ಆಕೈತಿ. ಅದಕ್ಕೋಸ್ಕರ ನಾವು ಅದನ್ನ ಹೋಲಿಕೆ ಹೊಂದುವಂಥ ಬೇರೆ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಮಾಡುವುದು ಉತ್ತಮ. ಸರ್, ನಾವು ಆರ್ಥಿಕವಾಗಿ ನೋಡೋದಾದ್ರೆ ಯಾವ ತಳಿ ಆಯ್ಕೆ ಮತ್ತು ಅಭಿವೃದ್ಧಿ ನಮಗೆ ಚೆನ್ನಾಗಿರುತ್ತೆ? ಸರ್, ನಾವು ಆರ್ಥಿಕವಾಗಿ ಮತ್ತು ಮುಂದೆ ಅಭಿವೃದ್ಧಿ ಹೊಂದಬೇಕಾದ್ರೆ ಅನುಕೂಲ ಮಾಡ್ಕೋಬೇಕಾದಂಥ ತಳಿ ಅಂತಂದ್ರೆ ಮೈಸೂರು ನಾಟಿ ಸರ್.
ಸೇಮ್ ಇದು ನಾಟಿ ಕೋಳಿ ಟನ ಅದಕ್ಕೆ ಲ್ಯಾಬ್ಗೆ ಹಾಕಿ ನಾವು ಟೆಸ್ಟ್ ಮಾಡಿದ್ರು ಕಂಪೇರ್ ಮಾಡಿದ್ರು ಸೇಮ್ ಬರ್ತೈತಿ. ಅದಕ್ಕೆ ಏನು ಹೆಚ್ಚಿನ ಪ್ರಮಾಣದೊಳಗೆ ಏನು ಡಿಫ್ರೆಂಟ್ ಬರೋದಿಲ್ಲ. ಮೈಸೂರು ನಾಟಿ ಆಯ್ಕೆ ಮಾಡ್ಕೋದ್ರಿಂದ ನಮಗೆ ಹೆಚ್ಚು ಲಾಭದಾಯಕ ಆಗುತ್ತದೆ ಅನ್ನೋದನ್ನ ನಾ ಹೇಳ್ಕೊಡ್ತೀನಿ. ಸರ್, ಈ ತಳಿಗಳ ಆಯ್ಕೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಏನಪ್ಪಾ ಅಂತಂತಂದ್ರೆ ಮೈಸೂರು ನಾಟಿ ಬಿಟ್ರೆ ಮತ್ತೆ ಬೇರೆ ಯಾವ ತಳಿಗಳನ್ನು ನಾವು ಸಾಕ್ಬಹುದು, ಮತ್ತು ಅದರ ನಿರ್ವಹಣೆ ಕಡಿಮೆ ಆಗಿರುತ್ತೆ, ಮತ್ತು ರೈತರಿಗೆ ಆರ್ಥಿಕವಾಗಿ ಚೆನ್ನಾಗಿ ಆಗ್ಬೋದು ಅಂತಂದ್ರೆ ಯಾವ್ದಿರ್ಬೋದು? ಸರ್, ರೈತರಿಗೆ ಅನುಕೂಲ ಆಗುವಂಥದ್ದು ಮೈಸೂರು ನಾಟಿ ಬಿಟ್ಟರೆ ಅದ್ರ ಜೊತೆಗೆ ನಾವು ಸ್ವರ್ಣದಾರನೂ ಸಾಕ್ಬೋದು. ಅದು ಒಂದು ಸ್ವಲ್ಪ ಆರ್ಥಿಕತೆಗೆ ಆಮೇಲೆ ಎಗ್ ಪರ್ಪಸ್ಗೆ ಆಯ್ತು ಮೀಟ್ ಪರ್ಪಸ್ಗೆ ಆಯ್ತು ಚಲೋ ಆಗ್ತೈತಿ. ಆದ್ರೆ ಅದು ವೇಟ್ ಜಾಸ್ತಿ ಬರ್ತೈತಿ. ಕಂಪ್ಯಾರಿಸನ್ ಇದಕ್ಕಿಂತನೂ ನಾಟಿ ಕೋಳಿಗಿಂತನೂ ಸ್ವಲ್ಪ ಕಡಿಮೆ ಆಗ್ತೈತಿ, ಆದ್ರೆ ವೇಟ್ ಜಾಸ್ತಿ ಆಗ್ತೈತಿ. ಎಗ್ ಪರ್ಪಸ್ ಚಲೋ ಐತ್ರಿ. ಸ್ವರ್ಣದಾರನೂ ಸಾಕಾಣಿಕೆ ಮಾಡ್ಕೋಬಹುದು. ಎಗ್ ಪರ್ಪಸ್ ಮಾಡೋರಿಗೆ ಅದು ತುಂಬಾ ಲಾಭದಾಯಕ ಐತಿ. ಇನ್ನೊಂದು ಗಿರ್ರಾಜ್ ಅಂತೇಳಿ ಬರ್ತೈತ್ರಿ. ಅದನ್ನ ನಾವು ಮೇಯಿಸೋದ್ರಿಂದ ಅದು ವೇಟ್ ಗೇನ್ ಚಲೋ ಆಗ್ತೈತಿ. 4 ರಿಂದ 5 kg ಮಟ್ಟ ಬರ್ತೈತಿ. ಅದನ್ನ ನಾವು ಮೀಟ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ಬೋದು. ಇದರಿಂದನೂ ರೈತರಿಗೆ ಲಾಭದಾಯಕ ಐತಿ. ಇನ್ನೊಂದು ಕಡಕನಾಥ ಅಂತೇಳಿ ಒಂದು ಬರ್ತೈತ್ರಿ. ಆದ್ರೆ ಅದು ಇಲ್ಲಿ ನಮ್ಗೆ ಕರ್ನಾಟಕದೊಳಗೆ ಅಷ್ಟೊಂದು ಮಾರ್ಕೆಟಿಂಗ್ ಇಲ್ಲ. ಬಟ್ ಅದ್ರದ್ದು ಎಗ್ಗನ 45-60 ರೂಪಾಯಿ ಸೇಲ್ ಆಗ್ತೈತೆ ಅನ್ನುವಂಥದ್ದು ಕೇಳಿದ್ದೀನಿ. ಬಟ್ ಅದು ಔಟ್ ಆಫ್ ಸ್ಟೇಟ್ ಅದಕ್ಕೆ ಭಾರಿ ಡಿಮಾಂಡ್ ಐತಿ. ಇಲ್ಲಿ ಅದರದ್ದು ಮಾರ್ಕೆಟಿಂಗ್ ಕಡಿಮೆ ಐತಿ. ಇವು ಮಾತ್ರ ನಾನು ನೋಡಿರ್ತಕ್ಕಂಥ ತಳಿಗಳ ಒಳಗೆ ಬೆಸ್ಟ್ ಅಂತಂದ್ರೆ ಇವೆ. ಸರ್, ನಾವು ಇದುವರೆಗೂ ಕೋಳಿ ಸಾಕಾಣಿಕೆ, ಕಟ್ಟಡ ಮತ್ತು ತಳಿಗಳ ಆಯ್ಕೆ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಮುಂದಿನ ಹಂತದಲ್ಲಿ ನಾವು ಕೋಳಿಗಳ ಆಹಾರ ಮತ್ತು ನಿರ್ವಹಣೆ ಬಗ್ಗೆ ತಿಳ್ಕೊಬೇಕಂತಂದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಮೇನ್ ಬಂದ್ಬಿಟ್ಟು ಕೋಳಿಗಳಿಗೆ ಆಹಾರ ಮತ್ತು ನಿರ್ವಹಣೆ ಒಳಗೆ ನಾವು ಹೇಳಕ್ಕೆ ಇಷ್ಟಪಡೋದು, ನಮಗೆ ಕೋಳಿ ಸಾಕಾಣಿಕೆ ಒಳಗೆ ಫೀಡ್ ಕಾಸ್ಟ್ ಎಷ್ಟು ಕಡಿಮೆ ಬರ್ತೈತಲ್ಲ ಅಷ್ಟು ನಮಗೆ ಲಾಭದಾಯಕ ಆಗಿರ್ತೈತಿ. ನಾವು ಈಗ ಬ್ರಾಯ್ಲರ್ ಕೋಳಿ ಅದು ಸಾಕಾಣಿಕೆ ಮಾಡಿದ್ವಿ ಅಂದ್ರೆ ಕಂಪಲ್ಸರಿ ಅದು ನಮ್ಮ ಕಡೆ ಹುಟ್ಟಿದಾಗಿಂದ ಹಿಡ್ಕೊಂಡು ಮಾರೋ ಮಟನೂ ಅದಕ್ಕೆ ನಾವು ಫೀಡ್ ಹಾಕಬೇಕು. ಇದು ನಮ್ದು ಮೈಸೂರು ನಾಟಿ ಕೋಳಿ ಬಂದು ಇದ್ರೊಳಗೆ ಜಾಸ್ತಿ ನೀವು ಫೀಡ್ಗೆ ಇನ್ವೆಸ್ಟ್ ಮಾಡ್ಬೇಕನ್ನುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ನಾವು ಫಸ್ಟ್ 1 ತಿಂಗಳು ನಾನು ಮರಿ ಕೊಡಬೇಕಾದ್ರೆ 1 ತಿಂಗಳು ಏನು ಫೀಡ್ ಹಾಕಿರ್ತೀವಿ ಅದಷ್ಟ. ಅದಕ್ಕೆ ನೀವು ಅಡಿಷನಲ್ ಯಾವುದೇ ರೀತಿ ಫೀಡ್ ಕೊಡ್ದಂಗೆ ನೀವು ಬೆಳವಣಿಗೆಯಿಂದ ಬೆಳೆಸ್ಬೋದು. ಅವಕ್ಕೆ ಬೇಕಾದಂಥ ಕ್ಯಾಲ್ಸಿಯಮ್ಮು ವಿಟಮಿನ್ನು ಹೊರಗಡೆನೇ ಸಿಗ್ತೈತಿ. ನೀವು ಒಂದು ಸಾಕಾಣಿಕೆ ಮಾಡಿದಂಥ ಜಾಗದ ಸುತ್ತು ಕಡೆ ಒಂದು 50 ಫೀಟಿನ ಮಟನು ಏನಾದರೂ ಒಂದು ಸರ್ಕಲ್ ಹಾಕ್ಕೊಂಡು ಅದರೊಳಗೆ ಒಂದು ಶೆಡ್ನೆಟ್ ಟೈಪ್ ಮಾಡಿಕೊಂಡು ನೀವು ಒಳಗೆ ಬಿಡೋದ್ರಿಂದ ಅವಕ್ಕೆ ಎಲ್ಲ ರೀತಿಯ ಆಹಾರದ ಕ್ಯಾಲ್ಸಿಯಂ ಆಯ್ತು ವಿಟಮಿನ್ಸ್ ಆಯ್ತು ಎಲ್ಲ ರೀತಿ ಸಿಗ್ತಾವೆ. ಅದ್ರ ಜೊತೆ ನಿಮ್ಮಲ್ಲೇ ಇರ್ತಕ್ಕಂಥ ವೇಸ್ಟ್ ಕಾಳುಗಳನ್ನ ಹಾಕಿ ನೀವು ಅವನ್ನ ಬೆಳೆಸ್ಬೋದು. ಅದ್ರ ಜೊತೆ ನೀವು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಯಾವುದಾದ್ರೂ ಒಂದು ಫಂಕ್ಷನ್ಗಳು ನಡೆದ್ರೆ ಅಥವಾ ಯಾವುದೋ ಒಂದು ಪುಣ್ಯತಿಥಿಗಳು ನಡೆದ್ರೆ ಅಲ್ಲಿ ಉಳಿದಿರ್ತಕ್ಕಂಥ ಅನ್ನವನ್ನು ವೇಸ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ಹೋಗಿ ನೀವು ಭೇಟಿಯಾಗಿ ಅದನ್ನು ನೀವು ಶೇಖರಣೆ ಮಾಡ್ಕೊಂಬಂದು ಅದನ್ನು ಹಾಕಬಹುದು. ಆಮೇಲೆ ಈಗ ಎಲ್ಲ ಕಡೆ ಈಗ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಪ್ರತಿ ಸ್ಕೂಲಿಗೂ ಊಟದ ವ್ಯವಸ್ಥೆ ಐತಿ. ಎಲ್ಲ ಹುಡುಗರಿಗೂ ಊಟ ಬರ್ತೈತಿ. ಅದು ಊಟವನ್ನು ಆದ್ಮೇಲೆ ಹುಡುಗರು ಉಳಿದಿದ್ದನ್ನ ವೇಸ್ಟ್ ಹೊರಗಡೆ ಚೆಲ್ಲಿ ವಾತಾವರಣ ಕೆಡುವಂಥದ್ದು ಆಗ್ತಿರ್ತೈತಿ. ಅವಾಗ ನೀವು ಆ ಸ್ಕೂಲಿಗೆ ಹೋಗ್ತಾರೆ, ಆ ಒಂದು ಬಕೆಟ್ ಇಟ್ಟು ಅಥವಾ ಒಂದು ಏನೋ ಒಂದಿಟ್ಟು ಆ ವೇಸ್ಟ್ ಉಳಿದಿರ್ತಕ್ಕಂಥ ಆಹಾರವನ್ನು ತೊಗೊಂಬಂದು ನೀವು ಕೋಳಿಗೆ ಹಾಕೋದ್ರಿಂದ ಅದರೊಳಗೆ ಸಮಗ್ರ ವಿಟಮಿನ್ಸ್ ಎಲ್ಲ ರೀತಿ ಸಿಗ್ತೈತಿ. ಆಮೇಲೆ ಇನ್ನೊಂದು ಎಲ್ಲೇ ಸುತ್ತು ಕಡೆ ಸಂತಿಗಳಿರ್ತಾವು, ಆಮೇಲೆ ಎಲ್ಲೇ ಸುತ್ತು ಕಡೆ ಮಾರ್ಕೆಟ್ಗಳು ಹಾಕಿರ್ತಾವು, ಅಲ್ಲಿ ಉಳಿದಿರ್ತಕ್ಕಂಥ ವೇಸ್ಟೇಜ್ ತರಕಾರಿಗಳನ್ನ ತೊಗೊಂಬಂದು ನೀವು ಅವಕ್ಕೆ ಹಾಕಬಹುದು. ಅದ್ರ ಜೊತೆಗೆ ಗಿಡದ ತಪ್ಪಲುಗಳನ್ನ ತೊಗೊಂಬಂದು ಹಾಕ್ಬೋದು. ಆಮೇಲೆ ಅದ್ರ ಜೊತೆ ನೀವು ಹೊರಗೆ ಬಿಟ್ಟಿರ್ತೀರಿ, ಹುಳ ಹುಪ್ಪಡಿ ಇಂಥವು ತಿಂದು ಅದು ಫೀಡ್ ಆಗಿ ಕನ್ವರ್ಟ್ ಮಾಡ್ಕೊತೈತಿ. ಅದ್ರ ಜೊತೆ ಸ್ವಲ್ಪ ನಿಮಗೆ ಏನೋ ಒಂದು ಜಾಗ ಇದ್ರೆ ಕುದುರೆ ಮೆಂತೆ ಅಂತ ಮಾಡ್ಕೋಬಹುದು. ಆಮೇಲೆ ನುಗ್ಗೆ ಗಿಡ ಹಚ್ಕೋಬೇಕು, ಪಪ್ಪಾಳಿ ಗಿಡ ಹಚ್ಕೋಬೇಕು. ಅವನ್ನೆಲ್ಲ ಹಚ್ಕೊಂಡಿರ್ತೀರಲ್ಲ ಅವ್ರ ಸುತ್ತ ಕಡೆ ಮೇಯಾಕಂತೇಳಿ ಅಂದ್ಬಿಟ್ರೆ ಅದು ಅಡ್ಡಾಡಿ ಅಲ್ಲಿ ಇರ್ತಕ್ಕಂಥ ಎಲೆಗಳನ್ನ ಹೂವುಗಳನ್ನ ಅಲ್ಲಿ ಆಗಿರ್ತಕ್ಕಂಥ ಹುಳಗಳನ್ನ ತಿನ್ಕೊಂಡು ಅದಕ್ಕೆ ಏನು ಬೇಕಲ್ಲ ವಿಟಮಿನ್ಸ್ ದೊರಕೋತಾರ, ಅದು ಬೆಳವಣಿಗೆ ಹೊಂದೈತಿ. ನೀವು ಅಡಿಷನಲ್ ಅದಕ್ಕೆ ಯಾವುದೇ ರೀತಿಯಿಂದ ಯಾವುದೇ ಫೀಡ್ ಕೊಡುವಂಥ ಅವಶ್ಯಕತೆ ಇಲ್ಲ ಇದು ನಾಟಿ ಕೋಳಿ ಒಳಗೆ. ನೀವು ಮತ್ತೆ ಇದನ್ನ ಬಿಟ್ಟು ಅಭಿವೃದ್ಧಿ ಹೊಂದಿದ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದು ಕಂಪಲ್ಸರಿ ನೀವು ಫೀಡ್ ಕೊಡ್ಲೇಬೇಕಾಗತಿ. ಇದನ್ನ ನೀವು ಎಗ್ ಪರ್ಪಸ್ಗಾರ ಯೂಸ್ ಮಾಡ್ಕೋರಿ ಅಥವಾ ಮೀಟ್ ಪರ್ಪಸ್ಗಾರ ಯೂಸ್ ಮಾಡ್ಕೋರಿ. ನಿಮ್ಮಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ಆಹಾರ ಅಥವಾ ವೇಸ್ಟ್ ಆಗಿರ್ತಕ್ಕಂಥ ತರಕಾರಿಗಳನ್ನ ಹಾಕಿ ನೀವು ಇವಕ್ಕೆ ಸಮಗ್ರ ಆಹಾರವನ್ನು ಒದಗಿಸ್ಬೋದು. ಸರ್, ತಾವು ಡೇ 1 ಇಂದ ಡೇ 150ವರೆಗೂ ತಾವು ಮರಿಗಳಿಂದ ಹಿಡಿದು ದೊಡ್ಡ ಕೋಳಿವರೆಗೂ ನೀವು ಕೋಳಿ ಸಾಕ್ತಾರ ಬಂದಿದ್ದೀರಿ. ಆಹಾರ ಮತ್ತು ನಿರ್ವಹಣೆ ಬಗ್ಗೆ ನಾವು ಮಾತಾಡಿದ್ದೇವೆ. ಬಟ್ ನಂಗೆ ಸ್ಪೆಸಿಫಿಕ್ ಆಗಿ ನಾನು ಮಾತಾಡೋದಾದ್ರೆ ಕೋಳಿ ಸಾಕಾಣಿಕೆಗೆ ಇದನ್ನೇ ಆಹಾರ ಕೊಡಬೇಕು, ಇದೇ ಥರ ಆಹಾರ ಕೊಡಬೇಕು ಅಂತ ತಾವೇನಾದ್ರೂ ಫಾರ್ಮುಲಾ ಮಾಡ್ಕೊಂಡಿದ್ದೀರಾ? ಸರ್, ಫಾರ್ಮುಲಾ ಅಂತಂದ್ರೆ ನಾವು ಏನು ಸಣ್ಣ ಮರಿ ಏನು ಇರ್ತಾವಲ್ರಿ 1 ತಿಂಗಳ ಮಟ್ಟ ಏನು ಮರಿಗೇನು ನಾವು
ಫೀಡ್ ಏನು ಹಾಕ್ತೇವಲ್ರಿ ಅದಕ್ಕೊಂದು ಟೈಮಿಂಗ್ ಅಂತೇಳಿ ಮಾಡ್ಕೊಂಡಿರ್ತೀವಿ. ಬೆಳಿಗ್ಗೆ ಈ ಟೈಮಿಗೆ ಫೀಡು ನೀರು ಕೊಡ್ಬೇಕಂತೇಳಿ, ಆಮೇಲೆ ಮಧ್ಯಾಹ್ನ ನೀರು, ಆಮೇಲೆ ಮತ್ತೆ ಸಾಯಂಕಾಲ ಫೀಡು ನೀರು ಕೊಡ್ಬೇಕಂತ ಇರ್ತೈತಿ. 1 ತಿಂಗಳ ಮಟ್ಟ ಅಂತ ನಾವು ಅಡಿಷನಲ್ ಯಾವುದೇ ರೀತಿ ಫೀಡ್ ಬಿಟ್ಟು ಬೇರೆ ಯಾವುದೇ ರೀತಿ ಅಂತ ವಸ್ತುಗಳನ್ನ ನಾವೇನು ತಿನ್ನಕ್ಕೆ ಕೊಡೋದಿಲ್ಲ, ಯಾವುದನ್ನು ಕೊಡೋದಿಲ್ಲ. 1 ತಿಂಗಳ ಮಟ್ಟ ಒಂದು ಟೈಮಿಂಗ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಅದರ ನಂತರ ಒಂದು ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆದ್ರೂ ನಡೀತೈತಿ. ಆಮೇಲೆ ನಾವು ಇದನ್ನ ಕೊಡ್ಬೇಕಂತೇಳಿ ಇರೋದಿಲ್ಲ, ಫೀಡ್ ಕಂಟೆಂಟನ್ನು ಇದನ್ನ ಕೊಡ್ಬೇಕಂತ ಇರೋದಿಲ್ಲ. ಆಮೇಲೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮಟ್ಟನು ಬೆಳಗ್ಗೆ ಒಂದು ಟೈಮ್ ನಾವು ನಮ್ಮಲ್ಲಿ ಇರ್ತಕ್ಕಂಥ ಕಾಳನ್ನು ಕೊಟ್ಟು ಅಥವಾ ಗೊಂಜಾಳ ಕೊಟ್ಟು ಏನೋ ಒಂದು ಫೀಡ್ ಕೊಟ್ಟು, ಮಧ್ಯಾಹ್ನ ಟೈಮ್ ನಮಗೆ ಸಿಗ್ತಕ್ಕಂಥ ತರಕಾರಿ ಅಥವಾ ಮುಸುರಿ ಇಂಥದ್ದು ಏನೋ ಒಂದು ಕೊಡ್ತೀವಿ ಮಧ್ಯಾಹ್ನ ಟೈಮ್ಗೆ. ಅದಾದ ನಂತರ 4 ಗಂಟೆ ಆದ ನಂತರ ಅಥವಾ 3:30-4 ಗಂಟೆ ಆದ ನಂತರ ಹೊರಗೆ ನಾವು ಮಿಸ್ ಬಿಟ್ಬಿಡ್ತೀವಿ. ಅಲ್ಲಿ ಸಿಗ್ತಕ್ಕಂಥ ಫೀಡನ್ನು ಅದು ತಿನ್ಕೊಂಡೇ ದೊಡ್ಡ ಆಗ್ತಾವೆ. ಅದಕ್ಕೆ ಇದೇ ನಮ್ದೊಂದು ಪ್ರೊಸೀಜರ್ ಮಾಡಿದ್ದು. ಅದಕ್ಕೆ ಉದ್ದೇಶಪೂರ್ವಕವಾಗಿ ಕಂಪಲ್ಸರಿ ಟೈಮಿಂಗ್ ಅಂತ ಏನಿರೋದಿಲ್ಲ. ಬೆಳಿಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು, ಒಂದು ಕಂಪಲ್ಸರಿ ಟೈಮಿಂಗ್ ಮಾಡ್ಕೊಂಡು ಕೊಡ್ತೀವಿ. ಅದಾದ ನಂತರ ಸಾಯಂಕಾಲ ನಾವು ಹೊರಗಡೆ ಬಿಟ್ಬಿಡ್ತೀವಿ ಸರ್. ಸರ್, ಇನ್ನೂ ಡೀಟೇಲ್ ಆಗಿ ನಾವು ಮಾತಾಡೋದಾದ್ರೆ ಕೋಳಿಗಳಿಗೆ ದಿನಕ್ಕೆ ಇಷ್ಟೇ ಗ್ರಾಮ್ ಆಹಾರವನ್ನು ನೀಡಬೇಕಂತ ಏನಾದರೂ ಇದೆಯಾ ಸರ್? ಸ್ಪೆಸಿಫಿಕ್ ಆಗಿ ನಾನು ಸಾಕಿರ್ತಕ್ಕಂಥ ಕೋಳಿಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಗ್ರಾಮ್ ನೀಡ್ಬೇಕನ್ನುವಂಥದ್ದು ಏನಿಲ್ಲ. ಅಂದಾಜದ ಪ್ರಕಾರ, ನನ್ನ ಅಂದಾಜದ ಪ್ರಕಾರ ಒಂದು 4.5 ತಿಂಗಳ ಕೋಳಿಗೆ 100-120 ಗ್ರಾಮ್ ಫೀಡ್ ತಿಂತೈತೆ ಅನ್ನುವಂಥ ಮಾಹಿತಿ ಐತಿ. ಉಳಿದಿದ್ದು ನೀವು ಅವಕ್ಕೆ ಲಿಮಿಟ್ ಇಲ್ಲ. ಈ ಗಿರಿರಾಜ್ ಆಯ್ತು, ಆಮೇಲೆ DP ಕ್ರಾಸ್ ಆಯ್ತು, ಈ ಹೆಚ್ಚಿನ ಫೀಡ್ ತಿಂತಾವೆ, ಅಲ್ಲೇ ಫೀಡ್ ಕಾಸ್ಟ್ ಜಾಸ್ತಿ ಆಗ್ತೈತಿ. ಬಟ್ ನಮ್ದು ಒಂದು ಲಿಮಿಟ್ ಒಳಗೆ ಫೀಡ್ ತಿಂತೈತಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ತಿಂತೈತಿ, ಅದರ ನಂತರ ಇದು ಫೀಡ್ ತಿನ್ನೋದಿಲ್ಲ. ಸರ್, ನಾವು ಕೋಳಿಗಳ ನಿರ್ವಹಣೆಯಲ್ಲಿ ಆಹಾರದ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ನಾವು ಆರ್ಟಿಫಿಷಿಯಲ್ ಫೀಡ್ ಕೊಡ್ತಾ ಬಂದರೆ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರೈತರು ತಮ್ಮ ಜಮೀನಲ್ಲಿ ತಾವೇ ಬೆಳ್ಕೊಂಡು ಕೋಳಿಗಳ ಆಹಾರ ನೀಡುವ ವ್ಯವಸ್ಥೆ ಏನಾದರೂ ಮಾಡ್ಬೋದು ಸರ್. ಆದ್ರೆ ಫಸ್ಟ್ 13 ಡೇಸ್ ಮಾತ್ರ ಕಂಪಲ್ಸರಿ ನಾವು ಫೀಡ್ ಕೊಡಲೇಬೇಕಾಗ್ತೈತಿ. ಅದಾದ ನಂತರ ನಾವು ಅದ್ರ ಜೊತೆಗೆ ಮಾಡ್ಕೋಬಹುದು. ಒಂದು ಕುದುರೆ ಮೆಂತೆ ಅಂತ ಮಾಡ್ಕೋಬಹುದು, ಇನ್ನೊಂದು ಬೇಲಿ ಮೆಂತೆ ಅಂತೇಳಿ ಬೆಳೆಸ್ಕೊಂಡು ಮಾಡ್ಕೋಬಹುದು. ಅಂದ್ರೆ ಇದನ್ನ ನೀವು ಕಟ್ ಮಾಡಿ, ನೀವು ಮುಂದೆ ಕಟ್ ಮಾಡಿ ಕೋಳಿಗಳಿಗೆ ಹಾಕೊಂತ ಹೋದಂಗೆ ಅದು ಹಿಂದಿಂದ ಹೊಳ್ಳಿ ವಾಪಸ್ ಬೆಳಕ್ ಸ್ಟಾರ್ಟ್ ಮಾಡ್ತೈತಿ. ಅದರಿಂದ ನಿಮಗೆ ಒಂದು ಸತಿ ಇನ್ವೆಸ್ಟ್ಮೆಂಟ್ ಇರ್ತೈತಿ. ಆಮೇಲೆ ನೀವು ಅದಕ್ಕೆ ಖರ್ಚು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ಅದಕ್ಕೆ ನೀವು ಯಾವುದೇ ರೀತಿ ಸ್ಪ್ರೇ ಮಾಡಬೇಕಾಗಿಲ್ಲ, ಏನಿಲ್ಲ. ನೀವು ಮುಂದೆ ಕಟ್ ಮಾಡ್ಕೊಂತ ಹೋದಂಗೆ ಅದು ಬರ್ತೈತಿ. ಕುದುರೆ ಮೆಂತೆ, ಬೇಲಿ ಮೆಂತೆ, ಆಮೇಲೆ ಅದ್ರ ಜೊತೆಯಾಗಿ ನಾವು ಹೈಡ್ರೋಪೋನಿಕ್ಸ್ ಅಂತ ಮಾಡ್ಬೋದು, ಆಮೇಲೆ ಅಜೋಲಾ ಅಂತ ಮಾಡ್ಬೋದು. ಇವನ್ನೆಲ್ಲ ಮಾಡೋದ್ರಿಂದ ನಮ್ಗೆ ಅವಕ್ಕೆ ಬೇಕಾದಂಥ ಕ್ಯಾಲ್ಸಿಯಂ, ವಿಟಮಿನ್ ಸರಿಯಾಗಿ ದೊರಕಿಸ್ಬೋದು.